ಸರಿಯಾಗಿ ಆಫೀಸ್ಗೆ ಹೋಗೋಕ್ಕಾಗ್ತಿಲ್ಲ, ಮಕ್ಕಳು ಸಮಯಕ್ಕೆ ಸರಿಯಾಗಿ ಸ್ಕೂಲ್ ಕಾಲೇಜ್ಗೆ ಹೋಗೋಕ್ಕಾಗ್ತಿಲ್ಲ. ಇನ್ನು ರೋಗಿಗಳು ಆಂಬ್ಯುಲೆನ್ಸ್ನಲ್ಲಿ ಹೋದ್ರೆ ದೇವ್ರೇ ಗತಿ. ಟ್ರಾಫಿಕ್ನಲ್ಲಿ ಸಿಲುಕಿದವರ ಪಾಡು ಹೇಳತೀರದು. ಇದಕ್ಕೆಲ್ಲ ಅಂತ್ಯ ಹಾಡಲು ಪೊಲೀಸರು ಹೊಸ ಪ್ಲಾನ್ ಮಾಡಿದ್ದಾರೆ. ಇದು ಸರ್ಜಾಪುರ ಜಂಕ್ಷನ್. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಟ್ರಾಫಿಕ್ ಜಾಮ್. 2 ಕಿಲೋಮೀಟರ್ ದೂರ ತಲುಪೋಕೆ 3/4 ಗಂಟೆಯಿಂದ 1 ಗಂಟೆ ಸಮಯ ಬೇಕು. ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಿಡಿಶಾಪ ಹಾಕ್ತಿದ್ದಾರೆ. ಜಸ್ಟ್ ಅರ್ಧ ಕಿಲೋಮೀಟರ್ ಟ್ರಾಫಿಕ್ ನಾನು ಬಂದಿದ್ದಕ್ಕೆ ಆಲ್ಮೋಸ್ಟ್ 25 ಮಿನಿಟ್ಸ್ ಮೇಲಾಗಿದೆ. ಮೋರ್ ಓವರ್ ರೋಡ್ ತುಂಬ ಪ್ಯಾಥೆಟಿಕ್ ಹಾಳಾಗ್ಬಿಟ್ಟಿದೆ. ಹಳ್ಳ ಗುಂಡಿ ರಸ್ತೆ ಅದು ಯಾರು ಮಾನಿಟರ್ ಮಾಡೋದು ಇಲ್ಲ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಮುಕ್ತಿಗೆ ಸಜ್ಜಾದ ಪೊಲೀಸರು. ಬೆಂಗಳೂರು ನಗರದಲ್ಲಿ ಯಾವ ಏರಿಯಾಗೆ ಹೋದ್ರೂ ಟ್ರಾಫಿಕ್ ಸಮಸ್ಯೆ. ಇದಕ್ಕೆಲ್ಲ ಪರಿಹಾರ ಕೊಡೋಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಹೌದು, ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ 40 ಚೋಕ್ ಪಾಯಿಂಟ್ಸ್ಗಳನ್ನು ಗುರುತಿಸಲಾಗ್ತಿದೆ. ಪೀಕ್ ಅವರ್ಗಳಲ್ಲಿ ಈ ಪಾಯಿಂಟ್ಸ್ಗಳಲ್ಲಿ ಸಂಚಾರಿ ಪೊಲೀಸರು ಕಡ್ಡಾಯವಾಗಿ ಇರಬೇಕೆಂದು ಸೂಚಿಸಲಾಗಿದೆ. ಜೊತೆಗೆ ಟೋಯಿಂಗ್ ಯೋಜನೆ ಪುನರ್ ಆರಂಭವಾಗಿದ್ದು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕಾಗಿ ಬಿಬಿಎಂಪಿಯಿಂದ 10 ಟೋಯಿಂಗ್ ವಾಹನಗಳನ್ನು ಪಡೆಯಲಾಗಿದೆ. ಬೆಂಗಳೂರಲ್ಲಿ ನೋ ಪಾರ್ಕಿಂಗ್ ಏರಿಯಾದಲ್ಲಿ ಜನ ವಾಹನಗಳು ನಿಲ್ಲಿಸಿ ರಸ್ತೆ ವೆಹಿಕಲ್ ಮೂವ್ಮೆಂಟ್ಗೆ ತೊಂದರೆ ಆಗ್ತಿದೆ. ಸೊ ಈಗ ನೋ ಪಾರ್ಕಿಂಗ್ ಏನಿದೆ ಅದನ್ನು ನಾವು ಭಾಳ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. BBMP ಅವರಿಗೆ ನಾವು ಲೆಟರ್ ಬರೆದಿದ್ದೀವಿ. ನಮ್ಮಲ್ಲಿ ಟ್ರಾಫಿಕ್ಗೆ ಸಂಬಂಧಪಟ್ಟಂಗೆ 10 ಸಬ್ ಡಿವಿಷನ್ ಇದೆ. ಪ್ರತಿ ಒಂದು ಸಬ್ ಡಿವಿಷನ್ಗೆ 1 ಟೋಯಿಂಗ್ ವೆಹಿಕಲ್ ಕೊಡಿ ಅಂತ BBMP ಅವರಿಗೆ ಕೊಡಿ. ಇನ್ನು ಪೊಲೀಸ್ ವ್ಯವಸ್ಥೆಯನ್ನ ಮತ್ತಷ್ಟು ಜನಸ್ನೇಹಿ ಮಾಡಲು ಇಲಾಖೆ ಮುಂದಾಗಿದೆ. ಮನೆ ಮನೆ ಪೊಲೀಸ್ ಎಂಬ ವ್ಯವಸ್ಥೆಗೆ ಗೋವಿಂದರಾಜ್ ನಗರದಲ್ಲಿ ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಚಾಲನೆ ನೀಡಿದ್ರು. ಬೀಟ್ ಪೊಲೀಸರು ಮನೆ ಮನೆಗೆ ತೆರಳಿ ಜನರ ಸಮಸ್ಯೆ ಕೇಳಲಿದ್ದಾರೆ. ಸಾಮಾಜಿಕ ಸಮಸ್ಯೆಗಳನ್ನ ಗುರುತಿಸಲು ಬೇರೆ ಇಲಾಖೆಗಳ ಜೊತೆ ಸಮನ್ವಯ ಸಾಧಿಸಲು ಇದು ನೆರವಾಗಲಿದೆ. ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ನಮ್ಮವರು ಪ್ರತಿನಿತ್ಯ ಬೀಟ್ ಹೋಗ್ತಾರೆ. ಆ ಬೀಟ್ ಹೋಗುವಾಗ ಯಾವ ಮನೆಯಲ್ಲಿ ಯಾರಿದ್ದಾರೆ, ಯಾವ ಮನೆಗೆ ಯಾರು ಬಾಡಿಗೆ ಬಂದಿದ್ದಾರೆ, ಅವ್ರು ಏನ್ ಕೆಲಸ ಮಾಡ್ತಾರೆ, ಈ ರೀತಿ ಮಾಹಿತಿಗಳನ್ನ ಕಲೆ ಹಾಕಿದ್ರೆ ಅನೇಕ ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇಡೀ ಬೆಂಗಳೂರು ನಗರದ ಡೇಟಾ ಬ್ಯಾಂಕ್ ನಮ್ಮ ಹತ್ರ ಇರುತ್ತೆ. ಅಂತೂ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಹಾಡೋದ್ರ ಜೊತೆಗೆ ಮತ್ತಷ್ಟು ಜನಸ್ನೇಹಿ ಆಗಲು ಪೊಲೀಸರು ಮುಂದಾಗಿದ್ದಾರೆ. ಕಿರಣ್ HV ಪ್ರಜ್ವಲ್ ಜತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.